ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಅಂಬೇಡ್ಕರ್ ಜಯಂತಿಯ ಪುಟ್ಟ ಭಾಷಣ ನೋಡ್ತಾ ಇದ್ದೀವಿ. ಅಂಬೇಡ್ಕರ್ ಜಯಂತಿಯ ಪುಟ್ಟ ಭಾಷಣ ನೋಡ್ತಾ ಇದ್ದೀವಿ. ಈ ಒಂದು ಭಾಷಣ ತಗೊಂಡು ಇಷ್ಟ ಆಯ್ತಾ? ಪ್ರತಿಯೊಬ್ಬ ಅಂಬೇಡ್ಕರ್ ಅಭಿಮಾನಿ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಎಂಥ ರೀತಿಯ ಪ್ರಬಂಧ ಮತ್ತು ಭಾಷಣ ಬೇಕಂತ ಕಾನ್ಸ್ಲಿ ಕಾಣ್ ಬೇಡ. ಒಂದು ರೀತಿಯ ಪ್ರಬಂಧ ಭಾಷಣ ತೆಗೆಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ? ಇಲ್ಲಿ 1ರಿಂದ 10 ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಗ್ಬಿಡಿ. 1ರಿಂದ 10 ಪಾಯಿಂಟನ್ನು ಚೆನ್ನಾಗಿ ಕಲ್ತೋರಿ, ಪರ್ಫೆಕ್ಟ್ ಆಗಿ ಕಂಠಸ್ಥ ಹಾಕಿ. ಅದಾದ ನಂತರ ಏನು ಮಾಡ್ತೀರಾ? ಪಾಯಿಂಟ್ಗಳನ್ನು ಬಿಟ್ಬಿಡಿ. ವಿಷಯವನ್ನು ಸ್ಟೆಪ್ ವೈಸ್ ಹೇಳ್ತಾ, ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ. ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ. ರೈಟ್? ಹಾಗಾದರೆ ಈ ಒಂದು ಭಾಷಣ ಹೇಳ್ತಾ ಹೋಗ್ತೇನೆ, ನಾನು ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ನಿಮಗೆ. ಓಕೆ, ಮೊದಲನೇ ಪಾಯಿಂಟ್ ನೋಡಿ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ ಅಥವಾ ಶುಭ ಮುಂಜಾನೆ ಅಂತಲೂ ಹೇಳ್ಬೋದು. ಓಕೆ, ಅಂತ 2ನೇ ಪಾಯಿಂಟ್ ನೋಡಿ. ನನ್ನ ಹೆಸರು ಶಿವ. ಇಲ್ಲ, ನಾವು ಉದಾಹರಣೆಗೆ ಶಿವ ಅಂತ ಹೇಳಿದ್ದೀನಿ, ನೀವು ಮಾತನಾಡಿದ್ರಲ್ಲಿ ನಿಮ್ಮ ಹೆಸರು ಹೇಳ್ತಾ ಹೋಗಿ. ಓಕೆ, ನನ್ನ ಹೆಸರು ಶಿವ. 3ನೇ ಪಾಯಿಂಟ್ ನೋಡಿ. ಇಂದು 14ನೇ ಏಪ್ರಿಲ್. ಇಂದು 14ನೇ ಏಪ್ರಿಲ್. ನಾವೆಲ್ಲರೂ ಅಂಬೇಡ್ಕರ್ ಜಯಂತಿ ಆಚರಿಸುತ್ತಿದ್ದೇವೆ. ಅಂಬೇಡ್ಕರ್ ಜಯಂತಿ ಆಚರಿಸುತ್ತಿದ್ದೇವೆ. ನಂತರ 4ನೇ ಪಾಯಿಂಟ್ ನೋಡಿ. ಈ ಸಂದರ್ಭದಲ್ಲಿ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ. ಮತ್ತು ನೋಡಿ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಶಿವ. ಇಂದು 14ನೇ ಏಪ್ರಿಲ್. ನಾವೆಲ್ಲರೂ ಅಂಬೇಡ್ಕರ್ ಜಯಂತಿ ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಅಥವಾ ಬಯಸುವೆ ಅಂತಲೂ ಹೇಳ್ಬೋದು. ನಂತರ 5ನೇ ಪಾಯಿಂಟ್ ನೋಡಿ. ಅವರು ಸಮಾಜ ಸುಧಾರಕ, ಅರ್ಥಶಾಸ್ತ್ರಜ್ಞ, ರಾಜಕಾರಣಿ ಮತ್ತು ತತ್ವಜ್ಞಾನಿಯಾಗಿದ್ದರು. ಮತ್ತು ನೋಡಿ, ಅವರು ಸಮಾಜ ಸುಧಾರಕ, ಅರ್ಥಶಾಸ್ತ್ರಜ್ಞ, ರಾಜಕಾರಣಿ ಮತ್ತು ತತ್ವಜ್ಞಾನಿಯಾಗಿದ್ದರು. 6ನೇ ಪಾಯಿಂಟ್. ಅವರು 14 ಏಪ್ರಿಲ್ 1891ರಂದು ಮಧ್ಯಪ್ರದೇಶದಲ್ಲಿ ಜನಿಸಿದರು. ಮತ್ತು ನೋಡಿ, ಅವರು 14 ಏಪ್ರಿಲ್ 1891ರಂದು ಮಧ್ಯಪ್ರದೇಶದಲ್ಲಿ ಜನಿಸಿದರು. 7ನೇ ಪಾಯಿಂಟ್. ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. 8ನೇ ಪಾಯಿಂಟ್. ಅವರು 6 ಡಿಸೆಂಬರ್ 1956ರಂದು ಅನಾರೋಗ್ಯದಿಂದ ನಿಧನರಾದರು. ಅಂತ 9ನೇ ಪಾಯಿಂಟ್. ಅವರಿಗೆ 1990ರಲ್ಲಿ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಅವರು ಮರಣ ನಂತರ ಇವರಿಗೆ ಕೊಟ್ಟರು. ಓಕೆನಾ? ಮರಣ ಹೊಂದಿದ್ದೇನೋ 1956ರಲ್ಲಿ, ಆದರೆ ಮರಣ ನಂತರ 1990ರಲ್ಲಿ ಅವರ ಹೆಸರನ್ನು ಘೋಷಿಸಲಾಯಿತು. ಅವರಿಗೆ ಭಾರತ ರತ್ನ ನೀಡ್ತೀವಿ ಅಂತಕ್ಕಂಥದ್ದು ಭಾರತ ಸರ್ಕಾರದಿಂದ. ಓಕೆನಾ? ಇದು ತಿಳ್ಳಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ನಂತರ 10ನೇ ಪಾಯಿಂಟ್ ನೋಡಿ. ಅವರು ಇಂದಿನ ಮತ್ತು ಮುಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ. ಅವರ ತತ್ವಗಳನ್ನು ನಾವು ಪಾಲಿಸೋಣ.
ಎಂದು ತಿಳಿಸುತ್ತಾ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಭಾರತ್, ಜೈ ಭೀಮ್. ಮತ್ತು ನೋಡಿ, ಅವರು ಇಂದಿನ ಮತ್ತು ಮುಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ. ಅವರ ತತ್ವಗಳನ್ನು ನಾವು ಪಾಲಿಸೋಣ ಎಂದು ತಿಳಿಸುತ್ತಾ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಭಾರತ್, ಜೈ ಭಾರತ್, ಜೈ ಭೀಮ್, ಜೈ ಭೀಮ್. ಓಕೆನಾ? ರೈಟ್. ಹಾಗಾದರೆ ಒಂದು ಭಾಷಣ ತಕ್ಕಂಥ ಇಷ್ಟ ಆಯಿತಾ? ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.